ಅನಾದಿ ಕಾಲದಿಂದಲೂ ಕೂಡ ನಾವು ದೇವರುಗಳನ್ನು ಪೂಜಿಸ್ತಾ ಬಂದಿದ್ದೀವಿ. ಇಂಥ ದೇವರುಗಳನ್ನು ಪೂಜಿಸಿದ್ರೆ ಇಂಥದ್ದೇ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿದುಕೊಂಡು ಅಥವಾ ತಿಳಿದೆಯೂ ಕೂಡ ಪೂಜಿಸೋರು ಇದ್ದೇ ಇರ್ತಾರೆ. ಇನ್ನು ಈ ಕಲಿಯುಗದ ಕಾಮಧೇನು ಅಂತಲೇ ಹೆಸರುವಾಸಿಯಾಗಿರುವಂತಹ ರಾಯರ ಒಂದು ಅನುಗ್ರಹವನ್ನು ನಾವು ಹೇಗೆ ಪಡ್ಕೊಬೇಕು, ರಾಘವೇಂದ್ರ ಸ್ವಾಮಿ ಅನುಗ್ರಹಕ್ಕಾಗಿ ರಾಯರನ್ನು ನಾವು ಹೇಗೆ ಪೂಜಿಸೋದು, ಹೇಗೆ ಆರಾಧಿಸೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಎನ್ನುವ ನಂಬಿಕೆ ಇದೆ. ಮೊದಲೇ ಹೇಳಿದಂತೆ ಕಲಿಯುಗದ ಕಾಮಧೇನು ನಮ್ಮ ರಾಯರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಯರ ಪೂಜೆಯು ಮನಸ್ಸಿನಲ್ಲಿ ದುಃಖ, ನೋವುಗಳನ್ನು ದೂರ ಮಾಡುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ನಾವು ಪೂಜಿಸುವುದು ಹೇಗೆ, ರಾಯರ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಹಾಗೆ ರಾಯರ ಅನುಗ್ರಹ ನಮ್ಮ ಮೇಲೆ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ದೇಶದ ವಿದೇಶಗಳಲ್ಲಿ ನಾವು ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಾವು ರಾಯರ ಭಕ್ತರನ್ನು ನೋಡಬಹುದು. ರಾಯರನ್ನು ಪೂಜಿಸುವ ಜನರಿದ್ದಾರೆ. ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಳ್ಳಲು ಬಯಸುವವರು ಅವರ ವ್ರತವನ್ನು ಮತ್ತು ಅವರ ಸೇವೆಗಳನ್ನು ಮಾಡುವಲ್ಲಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸಿಕೊಳ್ತಾರೆ. ಹಾಗೂ ಪೂಜೆಯ ನಿಯಮಗಳ ಅನುಸಾರ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಿಕೊಂಡು ಹೋಗುವುದರಿಂದ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವವರು ವಿಧಿವಿಧಾನಗಳ ಪ್ರಕಾರ ನಿಯಮಾನುಸಾರ ಪೂಜೆಯನ್ನು ಮಾಡಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ನಿಯಮಗಳನ್ನು ತಿಳ್ಕೊಳ್ಳೋಣ. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ. ನೀವು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು, ವ್ರತವನ್ನು ಅಥವಾ ಸೇವೆಯನ್ನು ಮಾಡಬೇಕೆಂದುಕೊಂಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಶುದ್ಧತೆಯಲ್ಲಿ ಇಟ್ಕೊಂಡಿರಬೇಕು. ಮನಸ್ಸು ಶುದ್ಧವಾಗಿರದೇ ಇದ್ದರೆ ನಿಮ್ಮ ಅಪೇಕ್ಷೆಗಳೆಲ್ಲವೂ ಅಪೂರ್ಣವಾಗಿರುತ್ತದೆ. ನೀವು ಯಾವ ಕಾರಣಕ್ಕಾಗಿ ರಾಯರ ಸೇವೆಯನ್ನು, ಪೂಜೆಯನ್ನು ಮಾಡ್ತೀರೋ ಅದು ನಿಮಗೆ ಯಾವುದೇ ಫಲವನ್ನು ನೀಡೋದಿಲ್ಲ. ಇನ್ನು ಎರಡನೇದಾಗಿ, ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಮಯದಲ್ಲಿ ಈ ರೀತಿಯ ಉಡುಪುಗಳನ್ನು ಧರಿಸಿ. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಾಗ ನಾವು ಧರಿಸುವ ಬಟ್ಟೆಯ ಮೇಲೂ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡಿರಬೇಕು. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಮಯದಲ್ಲಿ ನಾವು ಸಾಂಪ್ರದಾಯಿಕ ರೀತಿಯ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಪುರುಷರು ಧೋತಿ, ಲುಂಗಿ ಅಥವಾ ಇನ್ಯಾವುದೇ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬಹುದು. ಮಹಿಳೆಯರು ಚೂಡಿದಾರ, ಸೀರೆ, ಕುರ್ತಾ, ಲಂಗ, ದಾವಣಿ ಸೇರಿದಂತೆ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಬೇಕಾಗುತ್ತೆ. ಇನ್ನು ಮೂರನೇದಾಗಿ, ಇವುಗಳಿಂದ ದೂರ ಇರಬೇಕು. ರಾಯರ ಪೂಜೆಯನ್ನು ಮಾಡುವಾಗ ದುಶ್ಚಟಗಳನ್ನು ಅನುಸರಿಸಿಕೊಂಡು ಪೂಜೆಯನ್ನು ಮಾಡಬಾರ್ದು. ರಾಯರನ್ನ ಪೂಜಿಸುವವರು ದುಶ್ಚಟಗಳಿಂದ ದೂರವಿರಬೇಕು. ಮದ್ಯ ಮಾಂಸವನ್ನು ಸೇವಿಸುವುದು, ಪರಸ್ತ್ರೀ ಸಹವಾಸ ಮಾಡುವುದು ಸೂಕ್ತವಲ್ಲ. ಇವುಗಳಿಂದ ದೂರವಿದ್ದುಕೊಂಡು ನೀವು ರಾಯರನ ಪೂಜೆಯನ್ನು ಮಾಡಬೇಕು. ಇನ್ನು ರಾಯರ ಪೂಜೆಯ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಯರ ಪೂಜೆಯನ್ನು ಮಾಡುವವರು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ಕೋಣೆಯನ್ನು ಹಾಗೂ ಪೂಜೆಯನ್ನು ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ಶುದ್ಧರಾದ ಬಳಿಕ ರಾಯರ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡುವಾಗ ರಾಯರು ಧರಿಸುವಂತೆ ನಾಮವನ್ನು ಧರಿಸಿ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ರಾಯರ ಪೂಜೆಯಲ್ಲಿ ಇಟ್ಟ ನೈವೇದ್ಯ ಅಥವಾ ವಸ್ತುಗಳನ್ನು ಬಡವರಿಗೆ ದಾನ ಮಾಡೋದು ಉತ್ತಮ. ದಾನ ಮಾಡಿದ ನಂತರ ಪಶ್ಚಾತ್ತಾಪವನ್ನು ಪಡ್ಕೊಳ್ಬಾರ್ದು. ರಾಘವೇಂದ್ರ ಸ್ವಾಮಿ ಪೂಜೆಯ ನಿಯಮಗಳು ಹೀಗಿರುತ್ತೆ. 7 ಗುರುವಾರಗಳ ಕಾಲ ವ್ರತವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಪ್ರಯಾಣ ಮಾಡಬಾರ್ದು. ಎಂಜಲು ಆಹಾರವನ್ನು ಸೇವಿಸಬಾರ್ದು. ಇತರರ ಮನಸ್ಸಿಗೆ ನೋವಾಗುವಂತೆ ಮಾತನಾಡದಿರಿ. ಪೂಜೆಯ ಮುನ್ನ ಸಂಕಲ್ಪವನ್ನು ದೃಢವಾಗಿ ತೆಗೆದುಕೊಂಡಿರಬೇಕು. ನಿಮ್ಮ ಸಂಕಲ್ಪ ಒಳ್ಳೆಯ ಮಾರ್ಗದಲ್ಲಿರಬೇಕು. ಸಂಜೆ ಸಮಯದಲ್ಲೂ ನೀವು ರಾಯರನ್ನು ಪೂಜಿಸಬಹುದು. ಆದರೆ ರಾಹುಕಾಲದಲ್ಲಿ ರಾಯರನ್ನು ಪೂಜೆ ಮಾಡಬೇಡಿ. ರಾಯರನ್ನ ಪೂಜಿಸುವ ಮುನ್ನ ಗಣಪತಿಯನ್ನು ಪೂಜಿಸಬೇಕು ಮತ್ತು ಮನೆ ದೇವರನ್ನು ಪ್ರಾರ್ಥಿಸಿ ನಂತರ ರಾಯರನ್ನು ಪೂಜಿಸಬೇಕು. ಈ ಎಲ್ಲ ನಿಯಮಗಳನ್ನು ನೀವು ಪಾಲಿಸೋದ್ರಿಂದ ರಾಘವೇಂದ್ರ ಸ್ವಾಮಿಯ ಅನುಗ್ರಹವನ್ನು ನೀವು ಶೀಘ್ರದಲ್ಲೇ ಪಡ್ಕೊಬಹುದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ರಾಯರ ವ್ರತವನ್ನು ಹಾಗೆ ರಾಯರ ಪೂಜೆಯನ್ನು ಅಥವಾ ಒಂದು ರಾಯರ ಸೇವೆಯನ್ನು ಮಾಡ್ತಿದ್ರ ಅವ್ರಿಗೆಲ್ಲ ರಾಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ, ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ಈ ಗೀತಾಜಿ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.